ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ರಾಜ ಸತ್ಯವ್ರತನು ಮತ್ಸ್ಯಾವತಾರಿಯಾದಂತಹ ದೇವೋತ್ತಮ ಪರಮಪುರುಷನ ಕುರಿತಾಗಿ ಮಾಡಿದ ಸ್ತುತಿಯನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೇವೆ. ರಾಜನು ಈ ರೀತಿಯಾಗಿ ಭಗವಂತನನ್ನು ಸ್ತುತಿಗೈದಾಗ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಅನುಕೂಲಕ್ಕಾಗಿ ಮತ್ತು ಪ್ರಳಯ ಜಲದಲ್ಲಿ ತನ್ನ ಲೀಲಾ ವಿನೋದಗಳನ್ನು ಪ್ರಕಟಿಸುವ ಸಲುವಾಗಿ ಯುಗಾಂತ್ಯದಲ್ಲಿ ಮತ್ಸ್ಯರೂಪವನ್ನು ತಾಳಿದವನಾಗಿ ಈ ರೀತಿಯಾಗಿ ಪ್ರತಿಕ್ರಿಯಿಸಿದನು. ದೇವೋತ್ತಮ ಪರಮಪುರುಷನು ಹೇಳಿದನು, ಶತ್ರುಗಳನ್ನು ಅಧೀನವಾಗಿಸಬಲ್ಲ ಓ ರಾಜನೇ, ಇಂದಿನಿಂದ 7 ದಿವಸದಲ್ಲಿ 3 ಲೋಕಗಳು ಭೂ, ಭುವ ಮತ್ತು ಸ್ವಹ ಪ್ರಳಯ ಜಲಧಿಯಲ್ಲಿ ಒಂದಾಗಿ ಹೋಗುತ್ತವೆ. 3 ಲೋಕಗಳು ನೀರಿನಲ್ಲಿ ಮುಳುಗಿದಾಗ ನಾನು ಕಳಿಸಿದ ಒಂದು ನಾವೆಯು ನಿನ್ನ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಓ ರಾಜನೇ, ಅನಂತರದಲ್ಲಿ ನೀನು ಎಲ್ಲ ಬಗೆಯ ಗಿಡಮೂಲಿಕೆ ಮತ್ತು ಬೀಜಗಳನ್ನು ಸಂಗ್ರಹಿಸಿ ಆ ಮಹಾನಾವೆಯಲ್ಲಿ ತುಂಬುವೆ. ಆಮೇಲೆ ಸಪ್ತರ್ಷಿಗಳ ಸಮೇತವಾಗಿ ಮತ್ತು ಎಲ್ಲ ಬಗೆಯ ಜೀವಿಗಳಿಂದ ಪರಿವೃತನಾಗಿ ನೀನು ಆ ನಾವೆಯನ್ನು ಹತ್ತುವೆ. ಯಾವ ಖಿನ್ನತೆಯೂ ಇಲ್ಲದೆ ನೀನು ಬಹು ಸುಲಭವಾಗಿ ನಿನ್ನ ಸಂಗಾತಿಗಳೊಂದಿಗೆ ಆ ಪ್ರಳಯ ಸಾಗರದಲ್ಲಿ ಪ್ರಯಾಣಿಸುತ್ತೀಯೆ. ಆಗ ನಿನಗೆ ಆ ಮಹರ್ಷಿಗಳ ದಿವ್ಯ ತೇಜಸ್ಸೇ ದಾರಿದೀಪವಾಗಿರುತ್ತದೆ. ಆಮೇಲೆ ಬಿರುಗಾಳಿ ಎದ್ದು ನಾವೆಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಆಗ ನೀನು ಬಳಿಯಲ್ಲಿರುವ ನನ್ನ ಕೊಂಬಿಗೆ ನಾವೆಯನ್ನು ಮಹಾಸರ್ಪ ವಾಸುಕಿಯ ಸಹಾಯದಿಂದ ಕಟ್ಟಿಹಾಕು. ನೀನು ಮತ್ತು ಋಷಿಗಳು ಇರುವ ಆ ನಾವೆಯನ್ನು ಎಳೆಯುತ್ತಾ ಬ್ರಹ್ಮನು ನಿದ್ರಿಸುವ ರಾತ್ರಿ ಕಳೆಯುವವರೆಗೂ ಪ್ರಳಯ ಜಲಧಿಯಲ್ಲಿ ಸಂಚರಿಸುತ್ತಿರುತ್ತೇನೆ. ಈ ನಿರ್ದಿಷ್ಟ ಪ್ರಳಯವು ಸಂಭವಿಸಿದ್ದು ಬ್ರಹ್ಮನು ನಿದ್ರಿಸುತ್ತಿದ್ದ ರಾತ್ರಿಯಲ್ಲ, ಅದರ ಬದಲಿಗೆ ಬೆಳಗಿನಲ್ಲಿ. ಏಕೆಂದರೆ ಇದು ಸಂಭವಿಸಿದ್ದು ಚಾಕ್ಷುಷ ಮನುವಿನ ಅವಧಿಯಲ್ಲಿ. ಬ್ರಹ್ಮನು ನಿದ್ರೆಯಲ್ಲಿದ್ದಾಗ ಬ್ರಹ್ಮನ ರಾತ್ರಿಯು ಉಂಟಾಗುತ್ತದೆ. ಆದರೆ ದಿನದ ಹೊತ್ತಿನಲ್ಲಿ 14 ಮನುಗಳಿರುತ್ತಾರೆ. ಅವರಲ್ಲಿ ಚಾಕ್ಷುಷ ಮನುವು ಒಬ್ಬನು. ಆದ್ದರಿಂದಲೇ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕುರರು ವ್ಯಾಖ್ಯಾನಿಸುವುದೇನೆಂದರೆ, ಆಗ ಬೆಳಕೇ ಆಗಿದ್ದರೂ ಭಗವಂತನ ಪರಮ ಇಚ್ಛೆಗೆ ಅನುಗುಣವಾಗಿ ಬ್ರಹ್ಮನು ಸ್ವಲ್ಪ ಕಾಲ ನಿದ್ರಾವಶನಾದನು. ಈ ಸ್ವಲ್ಪಾವಧಿಯನ್ನು ಬ್ರಹ್ಮನ ರಾತ್ರಿ ಎಂದು ಪರಿಗಣಿಸಲಾಗಿದೆ. ಶ್ರೀಲ ರೂಪಗೋಸ್ವಾಮಿಯವರು ಇದನ್ನು ತಮ್ಮ ಲಘು ಭಾಗವತಾಮೃತದಲ್ಲಿ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಅವರ ವಿಶ್ಲೇಷಣೆಯ ಸಾರಾಂಶವನ್ನು ಮುಂದೆ ನಾವು ತಿಳಿಯಲಿದ್ದೇವೆ. ಅಗತ್ಯ ಮುನಿಗಳು ಸ್ವಯಂಭುವ ಮನುವನ್ನು ಶಪಿಸಿದಾಗ ಸ್ವಯಂಭುವ ಮನುವಿನ ಕಾಲದಲ್ಲಿ ಈ ಪ್ರಳಯವು ಸಂಭವಿಸಿತು. ಈ ಪ್ರಳಯವನ್ನು ಮತ್ಸ್ಯಪುರಾಣವು ಪ್ರಸ್ತಾಪಿಸಿದೆ. ಚಾಕ್ಷುಷ ಮನುವಿನ ಕಾಲದಲ್ಲಿ ಭಗವಂತನ ಪರಮ ಇಚ್ಛೆಯಿಂದ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಪ್ರಳಯ ಸಂಭವಿಸಿತು. ಇದನ್ನು ಮಾರ್ಕಾಂಡೇಯ ಮುನಿಗಳು ತಮ್ಮ ವಿಷ್ಣು ಧರ್ಮೋತ್ತರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮನುವಿನ ಅವಧಿಯ ಕೊನೆಯಲ್ಲಿ ಪ್ರಳಯವು ಅಗತ್ಯವಾಗಿ ಉಂಟಾಗಲೇಬೇಕೆಂದಿಲ್ಲ. ಆದರೆ ಚಾಕ್ಷುಷ ಮನ್ವಂತರದ ಅಂತ್ಯದಲ್ಲಿ ದೇವೋತ್ತಮ ಪರಮಪುರುಷನು ತನ್ನ ಮಾಯಾಶಕ್ತಿಯಿಂದ ಸತ್ಯವ್ರತನಿಗೆ ಪ್ರಳಯದ ಪರಿಣಾಮವನ್ನು ತೋರಿಸಲು ಬಯಸಿದನು. ಶ್ರೀಲ ಶ್ರೀಧರ ಸ್ವಾಮಿಗಳು ಕೂಡ ಈ ಅಭಿಪ್ರಾಯವನ್ನು ಸಮ್ಮತಿಸುತ್ತಾರೆ. ಮತ್ಸ್ಯರೂಪಿ ಭಗವಂತನು ಈ ರೀತಿ ನುಡಿದನು, ನಾನು ನಿನಗೆ ಸಾಧ್ಯಂತವಾಗಿ ಉಪದೇಶಿಸುತ್ತೇನೆ ಮತ್ತು ಅನುಗ್ರಹಿಸುತ್ತೇನೆ. ನೀನು ಕೇಳಿರುವುದರಿಂದ ಪರಂಬ್ರಹ್ಮನೆಂದು ಪ್ರಖ್ಯಾತನಾಗಿರುವ ನನ್ನ ಮಹಿಮೆಗಳೆಲ್ಲವೂ ನಿನ್ನ ಹೃದಯದಲ್ಲಿ ಪ್ರಕಟವಾಗುತ್ತವೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ. ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಎಲ್ಲರ ಹೃದಯದಲ್ಲೂ ನೆಲೆಸಿದ್ದಾನೆ. ಅವನಿಂದಲೇ ಸ್ಮೃತಿ, ಜ್ಞಾನ ಮತ್ತು ಮರೆವುಗಳು ಉಂಟಾಗುತ್ತವೆ. ಒಬ್ಬನ ಶರಣಾಗತಿಗೆ ತಕ್ಕಂತೆ ಭಗವಂತನು ಸ್ವಯಂ ಪ್ರಕಟಗೊಳ್ಳುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಪ್ರೇರೇಪಿತ ಸಹಕಾರಕ್ಕೆ ಅನುಗುಣವಾಗಿ ಭಗವಂತನು ಒಬ್ಬನ ಶರಣಾಗತಿಯ ಪ್ರಮಾಣಕ್ಕೆ ತಕ್ಕಂತೆ ಸ್ವಯಂ ಗೋಚರಿಸುತ್ತಾನೆ. ಸಂಪೂರ್ಣ ಶರಣಾಗತನಾದವನಿಗೆ ಗೋಚರಿಸುವ ಬಗೆಗೂ ಪಾರ್ಶ್ವ ಶರಣಾಗತನಾದವನಿಗೆ ಪ್ರಕಟವಾಗುವ ಬಗೆಗೂ ಅಂತರವಿದೆ. ಪ್ರತ್ಯಕ್ಷವಾಗಿಯಾಗಲಿ ಅಥವಾ ಪರೋಕ್ಷವಾಗಿಯಾಗಲಿ ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನಿಗೆ ಸಹಜವಾಗಿ ಶರಣಾಗುತ್ತಾನೆ. ಬದ್ಧಾತ್ಮನಾದವನು ಐಹಿಕ ಅಸ್ತಿತ್ವದಲ್ಲಿ ಪ್ರಕೃತಿ ನಿಯಮಗಳಿಗೆ ಶರಣಾಗುತ್ತಾನೆ. ಆದರೆ ಯಾವಾಗ ಒಬ್ಬನು ಭಗವಂತನಿಗೆ ಸಂಪೂರ್ಣ ಶರಣಾಗತನಾಗುತ್ತಾನೆಯೋ ಆಗ ಭೌತಿಕ ಪ್ರಕೃತಿಯ ಪ್ರಭಾವವು ಅವನ ಮೇಲೆ ಬೀಳುವುದಿಲ್ಲ. ಅಂತಹ ಪೂರ್ಣ ಶರಣಾಗತನಾದ ಆತ್ಮನಿಗೆ ದೇವೋತ್ತಮ ಪರಮಪುರುಷನು ನೇರವಾಗಿ ಅನುಗ್ರಹಿಸುತ್ತಾನೆ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವಂತನಲ್ಲಿ ಸಂಪೂರ್ಣ ಶರಣಾಗತನಾದವನಿಗೆ ಭೌತಿಕ ಪ್ರಕೃತಿ ಗುಣಗಳ ಭಯವಿಲ್ಲ. ಏಕೆಂದರೆ ಎಲ್ಲವೂ ಭಗವಂತನ ಮಹಿಮೆಗಳ ವಿಸ್ತರಣವೇ ಆಗಿದೆ. ಸರ್ವಂ ಖಲ್ವಿದಂ ಬ್ರಹ್ಮ. ಈ ಎಲ್ಲ ಮಹಿಮೆಗಳು ಕ್ರಮೇಣ ಪ್ರಕಟಗೊಳ್ಳುತ್ತವೆ ಮತ್ತು ಸಾಕ್ಷಾತ್ಕಾರಗೊಳ್ಳುತ್ತವೆ. ಭಗವಂತನು ಪರಮ ಪರಿಶುದ್ಧಕಾರಕನಾಗಿದ್ದಾನೆ. ಪರಂಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್.
ಹೆಚ್ಚು ಹೆಚ್ಚು ಪರಿಶುದ್ಧನಾದಂತೆ ಯಾರು ಹೆಚ್ಚು ಹೆಚ್ಚು ಆ ಪರಮನ ಬಗ್ಗೆ ತಿಳಿಯಲು ಅಪೇಕ್ಷಿಸುತ್ತಾರೋ ಅಂತಹವರಿಗೆ ಭಗವಂತನು ಹೆಚ್ಚು ಹೆಚ್ಚಾಗಿ ಗೋಚರನಾಗುತ್ತಾನೆ. ಶುದ್ಧ ಭಕ್ತರಿಗೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ಲಭಿಸುತ್ತದೆ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ತೇಷಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ಅನುಕಂಪೆಯನ್ನು ತೋರಿಸಬೇಕೆಂದು ನಾನು ಅವರ ಹೃದಯದಲ್ಲಿ ಇದ್ದುಕೊಂಡು ಪ್ರಕಾಶಿಸುತ್ತಿರುವ ಜ್ಞಾನದೀಪದಿಂದ ಅಜ್ಞಾನಜನ್ಯವಾದ ತಮಸ್ಸನ್ನು ನಾಶ ಮಾಡುತ್ತೇನೆ. ಹಾಗೆ ರಾಜನಿಗೆ ತಿಳುವಳಿಕೆ ನೀಡಿದ ಬಳಿಕ ದೇವೋತ್ತಮ ಪರಮಪುರುಷನು ಕೂಡಲೇ ಅಂತರ್ಧಾನನಾದನು. ಅನಂತರ ರಾಜ ಸತ್ಯವ್ರತನು ಭಗವಂತನು ತಿಳಿಸಿದ ಸಮಯವನ್ನು ನಿರೀಕ್ಷಿಸಲಾರಂಭಿಸಿದನು. ರಾಜನು ಕುಶವನ್ನು ಅದರ ತುದಿಯು ಪೂರ್ವ ದಿಕ್ಕಿಗೆ ಇರುವಂತೆ ಹರಡಿ ತಾನು ಈಶಾನ್ಯಾಭಿಮುಖವಾಗಿ ದರ್ಭೆ ಹುಲ್ಲಿನ ಮೇಲೆ ಕುಳಿತನು. ಹಾಗೆ ಕುಳಿತು ಮತ್ಸ್ಯರೂಪವನ್ನು ತಾಳಿದ್ದ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಕುರಿತು ಧ್ಯಾನಾಸಕ್ತನಾದನು. ಅನಂತರದಲ್ಲಿ ದೈತ್ಯಾಕಾರದ ಮೋಡಗಳು ನಿರಂತರವಾಗಿ ಮಳೆಯನ್ನು ಸುರಿಸುತ್ತಾ ಸಾಗರವನ್ನು ಕ್ಷಣಕ್ಷಣಕ್ಕೂ ಉಕ್ಕೇರಿಸುತ್ತಿದ್ದವು. ಅದರಿಂದ ಸಾಗರವು ಮೇರೆ ಮೀರಿ ಭೂಮಿಯನ್ನು ಆಕ್ರಮಿಸಿ ಇಡೀ ಜಗತ್ತನ್ನೇ ಮುಳುಗಿಸಿಬಿಟ್ಟಿತು. ದೇವೋತ್ತಮ ಪರಮಪುರುಷನು ಮೊದಲೇ ಆಜ್ಞಾಪಿಸಿದ್ದನ್ನು ನೆನಪಿಸಿಕೊಳ್ಳುತ್ತಿದ್ದಂತೆಯೇ ಒಂದು ನಾವೆಯು ತನ್ನ ಬಳಿಗೆ ಬರುತ್ತಿರುವುದನ್ನು ಸತ್ಯವ್ರತನು ಕಂಡನು. ಅವನು ಗಿಡಮೂಲಿಕೆಗಳನ್ನು ಬಳ್ಳಿಗಳನ್ನು ಸಂಗ್ರಹಿಸಿ ಸಂತ ಬ್ರಾಹ್ಮಣರೊಡಗೂಡಿ ಆ ನಾವೆಯನ್ನು ಏರಿದನು. ರಾಜನ ವಿಷಯದಲ್ಲಿ ಸಂತುಷ್ಟರಾದ ಆ ಸಾಧು ಬ್ರಾಹ್ಮಣರು ಅವನಿಗೆ ಹೇಳಿದರು, ಓ ರಾಜನೇ, ದೇವೋತ್ತಮ ಪರಮಪುರುಷನಾದ ಕೇಶವನನ್ನು ಧ್ಯಾನಿಸು. ಅವನು ನಮ್ಮೆಲ್ಲರನ್ನೂ ಈ ತೂಗುತ್ತಿರುವ ಅಪಾಯದಿಂದ ರಕ್ಷಿಸುತ್ತಾನೆ ಮತ್ತು ನಮ್ಮ ಕ್ಷೇಮದ ವ್ಯವಸ್ಥೆಯನ್ನು ಮಾಡುತ್ತಾನೆ. ದೇವೋತ್ತಮ ಪರಮಪುರುಷನು ಈ ಮೊದಲೇ ತಿಳಿಸಿದ್ದಂತೆ ರಾಜನು ಆ ನಾವೆಯನ್ನು ಮೀನಿನ ಕೊಂಬಿಗೆ ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಕಟ್ಟಿಹಾಕಿದನು. ಹಾಗೆ ಮಾಡಿ ಸಂತುಷ್ಟನಾದ ಅವನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ತೊಡಗಿದನು. ಅನಾದ್ಯ ವಿದ್ಯೋಪಹತಾತ್ಮ ಸಂವಿದಸ್ ತನ್ಮೂಲ ಸಂಸಾರ ಪರಿಶ್ರಮಾತುರ ಯದೃಚ್ಛಯ ಉಪಸೃತ ಯಾಮಾಪ್ನುಯು ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್. ರಾಜನು ಹೇಳಿದನು, ಅನಾದಿಕಾಲದಿಂದಲೂ ಯಾರು ತಮ್ಮ ಆತ್ಮಜ್ಞಾನವನ್ನು ಕಳೆದುಕೊಂಡಿದ್ದಾರೆಯೋ ಮತ್ತು ಯಾರು ತಮ್ಮ ಅಜ್ಞಾನದಿಂದಾಗಿ ದುಃಖಭರಿತವಾದ ಈ ಭೌತಿಕ ಬದ್ಧ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆಯೋ ಅಂತಹವರು ಭಗವಂತನ ಅನುಗ್ರಹದಿಂದ ಭಗವದ್ಭಕ್ತರನ್ನು ಸಂಧಿಸುವ ಒಂದು ಸದವಕಾಶವನ್ನು ಪಡೆದಿದ್ದಾರೆ. ನಾನು ದೇವೋತ್ತಮ ಪರಮಪುರುಷನನ್ನು ಪರಮಗುರುವೆಂದು ಸ್ವೀಕರಿಸುತ್ತೇನೆ. ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು ಪರಮಗುರುವಾಗಿದ್ದಾನೆ. ಬದ್ಧಜೀವಿಗಳು ಪಡುವ ಯಾತನೆಯು ಪರಮಪ್ರಭುವಿಗೆ ತಿಳಿದಿದೆ. ಆದ್ದರಿಂದಲೇ ಅವನು ಈ ಭೌತಿಕ ಜಗತ್ತಿನಲ್ಲಿ ಕೆಲವು ವೇಳೆ ಸ್ವಯಂ ಆಗಿ, ಕೆಲವು ವೇಳೆ ಅವತಾರಿಯಾಗಿ ಮತ್ತು ಇನ್ನೂ ಕೆಲವು ವೇಳೆ ತನ್ನ ಪರವಾಗಿ ಮತ್ತೊಬ್ಬ ಜೀವಿಯು ಕಾರ್ಯನಿರ್ವಹಿಸುವ ಅಧಿಕಾರವನ್ನು ನೀಡಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಗೋಚರವಾಗುತ್ತಾನೆ. ಎಲ್ಲ ಸಂದರ್ಭಗಳಲ್ಲೂ ಅವನೇ ಮೂಲಗುರು. ಅವನು ಈ ಭೌತಿಕ ಜಗತ್ತಿನಲ್ಲಿ ಯಾತನೆ ಪಡುತ್ತಿರುವ ಬದ್ಧಾತ್ಮರುಗಳಿಗೆ ತಿಳುವಳಿಕೆ ನೀಡುತ್ತಾನೆ. ಬದ್ಧಾತ್ಮರಿಗೆ ಅನೇಕ ರೀತಿಯಲ್ಲಿ ಸಹಾಯ ನೀಡುವಲ್ಲಿ ಭಗವಂತನು ಸದಾ ನಿರತನಾಗಿರುತ್ತಾನೆ. ಆದ್ದರಿಂದಲೇ ಇಲ್ಲಿ ಅವನನ್ನು ಪರಮೋ ಗುರುರ್ಭವಾನ್ ಎಂದು ಸಂಬೋಧಿಸಲಾಗಿದೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದರಲ್ಲಿ ತೊಡಗಿರುವ ದೇವೋತ್ತಮ ಪರಮಪುರುಷನ ಪ್ರತಿನಿಧಿಗೂ ಕೂಡ ಪರಮಪ್ರಭುವು ಭಗವದಾಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾರ್ಗದರ್ಶನ ನೀಡುತ್ತಾನೆ. ಅಂತಹ ವ್ಯಕ್ತಿಯು ಒಬ್ಬ ಸಾಮಾನ್ಯ ಮಾನವನಂತೆ ಕಾಣಿಸಿಕೊಳ್ಳಬಹುದು. ಆದರೆ ಅವನು ಪರಮಗುರುವಾದ ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ಅವನನ್ನು ಸಾಮಾನ್ಯನೆಂದು ಅವಗಣನೆ ಮಾಡಬಾರದು. ಆದ್ದರಿಂದಲೇ ಹೇಳಿರುವುದು ಆಚಾರ್ಯಂ ಮಾಂ ವಿಜಾನೀಯಾತ್. ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುವ ಒಬ್ಬ ಆಚಾರ್ಯನನ್ನು ಸ್ವಯಂ ಪರಮಪ್ರಭುವೆಂದೇ ತಿಳಿಯಬೇಕು. ಸಾಕ್ಷಾದ್ಧರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿಃ ಕಿಂತು ಪ್ರಭೋರ್ಯಾ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಪರಮಪ್ರಭುವಿನ ಪರವಾಗಿ ಕಾರ್ಯನಿರ್ವಹಿಸುವ ಗುರುವನ್ನು ಪರಮಪ್ರಭುವೆಂದೇ ಪೂಜಿಸಬೇಕು ಎಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉಪದೇಶಿಸಿದ್ದಾರೆ. ಏಕೆಂದರೆ ಆ ಗುರುವು ಭಗವಂತನ ಅತ್ಯಂತ ಗೋಪ್ಯ ದಾಸನಾಗಿರುತ್ತಾನೆ. ಅವನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಕೊಂಡಿರುವ ಬದ್ಧಾತ್ಮರುಗಳ ಕಲ್ಯಾಣಕ್ಕಾಗಿ ಭಗವಂತನ ಸಂದೇಶವನ್ನು ಬಿತ್ತರಿಸುತ್ತಾನೆ. ರಾಜ ಸತ್ಯವ್ರತನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಈ ಭೌತಿಕ ಜಗತ್ತಿನಲ್ಲಿ ತಾನು ಸುಖವಾಗಿರುವೆನೆಂಬ ಭರವಸೆಯಲ್ಲಿ ಮೂಢನಾದ ಬದ್ಧಾತ್ಮನು ಫಲಾಪೇಕ್ಷೆಯುಳ್ಳ ಕರ್ಮಗಳಲ್ಲಿ ತೊಡಗುತ್ತಾನೆ. ಆದರೆ ಅವು ದುಃಖದಲ್ಲಿ ಪರ್ಯಾವಸಾನವಾಗುತ್ತವೆ. ದೇವೋತ್ತಮ ಪರಮಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದರಿಂದ ಜೀವಿಯು ಅಂತಹ ಮಿಥ್ಯಾ ಸುಖಾಪೇಕ್ಷೆಗಳಿಂದ ಮುಕ್ತನಾಗುತ್ತಾನೆ.
ಪರಮಗುರುವು ನನ್ನ ಹೃದಯಾಂತರಾಳದಿಂದ ಏಳುವ ಮಿಥ್ಯಾಬಯಕೆಗಳ ಗಂಟನ್ನು ಕತ್ತರಿಸಲಿ. ರಾಜ ಸತ್ಯವೃತನು ಮತ್ಸ್ಯಾವತಾರಿಯಾದಂತಹ ಭಗವಂತನ ಕುರಿತಾಗಿ ಮಾಡಿದ ಸ್ತುತಿಗಳ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.